ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ನಿಮಗೆಲ್ಲರಿಗೂ ನೀವೆಲ್ಲರೂ ನನ್ನ ಹತ್ರ ಕಾತರದಿಂದ ಕೇಳ್ತಾ ಇದ್ದೀರಾ, ಮೇಡಮ್ ಅವರೇ ಯಾವಾಗ ಈ ಒಂದು ಗೃಹಲಕ್ಷ್ಮಿ ಹಣ ಬರುತ್ತೆ ಜಮಾ ಆಗುತ್ತೆ ಅಂತ. ಖಂಡಿತ ವೀಕ್ಷಕರೇ, ಇದೊಂದು ಗುಡ್ ನ್ಯೂಸನ್ನು ತಂದಿದ್ದೇನೆ. ಯಾವಾಗ ಜಮಾ ಆಗುತ್ತೆ, ಏನಾಗುತ್ತೆ ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಇವತ್ತು ಮಾತಾಡೋಣ. ಹಾಗಿದ್ರೆ ವೀಕ್ಷಕರೇ, ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ತುಂಬ ಕಮೆಂಟ್ ಕೂಡ ನನಗೆ ತುಂಬಾ ಮುಖ್ಯ ವೀಕ್ಷಕರೇ. ಇದ್ರ ಬಗ್ಗೆ, ಈ ಒಂದು ವಿಡಿಯೋದ ಬಗ್ಗೆ ಏನು ಅನಿಸ್ತಿದೆ ಅನ್ನೋದ್ರ ಬಗ್ಗೆ ನೀವು ಒಂದು ಕಮೆಂಟ್ ಮಾಡೋದು ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ನಾನು ಏನು ಹೇಳ್ತಿದ್ನೋ ಅದು ನಿಮಗೆ ಕರೆಕ್ಟಾಗಿ ತಲುಪ್ತಿದೆಯಾ, ಅಥವಾ ಆ ಒಂದು ವಿಷಯನ ನಾನೇನಾದರೂ ಒಳ್ಳೆಯದಾಗಿ ಹೇಳ್ತಾ ಇದ್ದರೆ ಅಥವಾ ಏನಾದರೂ ಸರ್ಕಾರಕ್ಕೆ ಮುಟ್ಟೋ ರೀತಿಯಲ್ಲಿ ನಾನು ಹೇಳ್ತಾ ಇದ್ದರೆ ನಿಮ್ಮ ಕಮೆಂಟ್ ತುಂಬಾ ಮುಖ್ಯ ವೀಕ್ಷಕರೇ. ಆಗಿದ್ದರೆ ನೀವು ಕಮೆಂಟ್, ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನು ಅನಿಸ್ತಿದೆ ಅಥವಾ ಸರ್ಕಾರದ ಯೋಜನೆಗಳ ಬಗ್ಗೆ ನಿಮ್ಗೆ ಏನು ಅನಿಸ್ತಿದೆ ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಮಾಡಲೇಬೇಕು ವೀಕ್ಷಕರೇ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿದರೆ ಅವರಿಗೆ ತುಂಬಾ ಥ್ಯಾಂಕ್ಸ್ ಲಾಟ್ ಹೇಳ್ತಾ ಫಟ್ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ. ಹಾಗಿದ್ರೆ ಯಾವಾಗ ಈ ಗೃಹಲಕ್ಷ್ಮಿ ಬರುತ್ತೆ ಅಂತ ನನಗೆ ತುಂಬ ಜನ ಕೇಳ್ತಾ ಇದ್ರ. ಇದಕ್ಕಿಂತ ಮುಂಚೆ ನನಗೆ ಯಾವುದೇ ಒಂದು ಅಪ್ಡೇಟ್ ಸಿಕ್ಕಲಿಲ್ಲ. ಅದಕ್ಕೋಸ್ಕರ ನಾನು ಒಂದು ಗೃಹಲಕ್ಷ್ಮಿ ಬಗ್ಗೆ ಒಂದು ವಿಡಿಯೋನ ಮಾಡ್ತಾ ಇರಲಿಲ್ಲ. ಸುಮ್ಮನೆ ಯಾಕೆ ನಿಮಗೆ ಒಂದು ಕಳವಳನ ಸೃಷ್ಟಿಸೋದಲ್ವಾ. ತುಂಬ ಜನರಿಂದ ಹೇಳ್ತಾ ಇದ್ರು ನಾಳೆ ಬರುತ್ತೆ, ಇವತ್ತು ಬರುತ್ತೆ ಅಂತ. ತುಂಬ ಜನ ಕಮೆಂಟ್, ತುಂಬ ವೀಡಿಯೋಸ್ನಲ್ಲಿ ನಾನು ನೋಡ್ತಾ ಇದ್ದೆ. ಬಟ್ ನನಗೆ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿ ಸಿಕ್ಕಲಿಲ್ಲ ಅದು ವೀಕ್ಷಕರೇ. ಸುಮ್ಮನೆ ನಿಮಗೆ ಒಂದು ವಿಡಿಯೋ ಹಾಕಿ ನಿಮ್ಮನ್ನು ಕಾತುರದಿಂದ ಕಾಯುವಾಗೆ ಮಾಡೋದು ನನಗೆ ಇಷ್ಟವಿಲ್ಲ. ಆದ್ದರಿಂದ ನಾನೇನು ಮಾಡಿದೆ, ವಿಡಿಯೋನೂ ಮಾಡಿಲ್ಲ. ಸೊ ಈಗ ಸಿಕ್ಕಿದ ಮಾಹಿತಿಯ ಮೇರೆಗೆ ವೀಕ್ಷಕರೇ, ಇದೇ ತಿಂಗಳ 15ನೇ ತಾರೀಕಿನಿಂದ ಸಂಜೆಯಿಂದಲೇ ಈ ಒಂದು ಅಮೌಂಟ್ ಏನಿದೆ ಅದು DBT ಮೂಲಕ ನಿಮಗೆ ಕಳಿಸ್ತಾರೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಇದು ಇನ್ನೂ ಟ್ವಿಟರಲ್ಲಿ ಹಾಕಿದರೆ ಇನ್ನೂ ಖುಷಿ ಆಗ್ತಿತ್ತು ವೀಕ್ಷಕರೇ. ಆದರೆ ತಾಲೂಕು ಪಂಚಾಯಿತಿಯವರು ಹೀಗೆ ಹೇಳ್ತಾ ಇದ್ದಾರೆ, ನಿಮಗೆ ಕಳಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ತಾಲೂಕು ಪಂಚಾಯಿತಿಯವರು ಈ ಸಲ ಆದರೂ ಹೇಗೆ ಅವರು ಸ್ವತಃ ಹೇಗೆ ಮಾಡ್ತಿದ್ರು ಹಾಗೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಏಕೆಂದರೆ ಒಂದು ಅಧಿಕೃತ ಮಾಹಿತಿ ಆಗಲಿಲ್ಲ, ತಾಲೂಕು ಪಂಚಾಯತಿಗೆ ಕಳಿಸಿ ಇನ್ನು ನಿಮಗೆ ಬರುತ್ತೆ ಅಂತ ಅನ್ನೋದ್ರ ಬಗ್ಗೆ ಒಂದು ಅಧಿಕೃತ ಘೋಷಣೆ ಮಾಡಲಿಲ್ಲ. ಅದಕ್ಕೋಸ್ಕರ ಈ ಸಲನೂ ಹಾಗೆ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಆದರೆ ಇದಾದಮೇಲೆ ಇನ್ನು DBT ಮೂಲಕ ಕಳಿಸ್ತಾರೋ ಅಥವಾ ಇನ್ನು ಕಾರ್ಯದರ್ಶಿಯಾದ ತಾಲೂಕು ಪಂಚಾಯತಿಗೆ ಕಳಿಸಿ ನಿಮಗೆ ಕಳಿಸ್ತಾರೆ ಏನೋ ನನಗೆ ಗೊತ್ತಿಲ್ಲ. ಆದರೆ ನಾನು ಅನಿಸುವಾಗೆ ನನ್ನೊಂದು ಅನಿಸಿಕೆ ಅಂದರೆ, ಇದಕ್ಕಿಂತ ಮುಂಚೆ ಹೇಗೆ ನಿಮಗೆ ಒಂದು 2,000 ರೂಪಾಯಿ ಬರ್ತಿತ್ತೋ ಹಾಗೆ ನಿಮಗೆ ಇನ್ನೂ ಕೂಡ ಬರಬೇಕು ಅನ್ನೋದೇ ನನ್ನ ಒಂದು ಆಶಯ. ಯಾಕೆಂದರೆ ಗೊತ್ತು ನಿಮಗೆ, ತಾಲೂಕು ಪಂಚಾಯತಿಗೆ ಸಿಕ್ಕಿದ್ರೆ ಇನ್ನು ಅವರೊಂದು 2,000 ರೂಪಾಯಲ್ಲಿ ನಮಗೆ ಒಂದು 500 ರೂಪಾಯಿ ಇರಲಿ, ನಮಗೆ ಒಂದು 1,000 ರೂಪಾಯಿ ಇರಲಿ, ಹೋಗಲಿ ಒಂದು 10 ರೂಪಾಯಿ ನಮಗಿರಲಿ ಅಂತಿಲ್ಲ, ಅವ್ರು ಇಟ್ಕೊಂಡು ನಿಮಗೆ ಕೊಟ್ಟರು ನೀವು ಪರವಾಗಿಲ್ಲ, ನಮಗೊಂದು 1,000 ರೂಪಾಯಿ ಸಿಗುತ್ತಲ್ಲ, 500 ರೂಪಾಯಿ ಸಿಗುತ್ತಲ್ಲ ಅಂತೇಳಿ ನೀವು ಹೋಗಿ ಈಸ್ಕೊತೀರಾ ಅಲ್ವಾ. ಹಾಗಿದ್ರೆ ಬೇಡ, ಖಂಡಿತವಾಗ್ಲೂ ನಿಮಗೆ 2,000 ರೂಪಾಯಿ ಕರೆಕ್ಟಾಗಿ ಬರ್ತಾಯಿತ್ತು ಸರ್ಕಾರದಿಂದ, ಅದೇ ಒಳ್ಳೆಯದು ಅಂತ ನಾನು ಹೇಳ್ತಾ ಇದ್ದೇನೆ. ಈಗಾಗಲೇ ಸಿಕ್ಕ ಮಾಹಿತಿಯ ಮೇರೆಗೆ ಈಗ ವೀಕ್ಷಕರೇ, ನಿಮಗೆ ಡಿಸೆಂಬರಿಂದ ಸಿಗಬೇಕಾಗಿದ್ದು 16ನೇ ಕಂತು, ಓಕೆನಾ. ಇನ್ನು ಜನವರಿದು ಸಿಗಬೇಕಾಗಿದ್ದು 17ನೇ ಕಂತು. ಹಾಗಿದ್ರೆ 16, 17 ಈಗಾಗಲೇ ಲೇಟ್ ಆಗಿದೆ. ಇದೀಗ ಫೆಬ್ರವರಿಗೆ ತಲುಪಿದ್ದೇವೆ, ಇದು 18ನೇ ಕಂತಾಗಿದೆ ವೀಕ್ಷಕರೇ. ಆಗಿದ್ರೆ ಸರ್ಕಾರ ನಿಮಗೆ ಪೇಮೆಂಟ್ ಮಾಡಬೇಕಾಗಿದ್ದು ಕನಿಷ್ಠ 6,000 ರೂಪಾಯಿಗಳು ನಿಮಗೆ ಪೇಮೆಂಟ್ ಮಾಡಬೇಕಿತ್ತು ಅಲ್ವಾ. ಹಾಗಿದ್ರೆ ಈ 6,000 ರೂಪಾಯಿ ನಿಮಗೆ ಒಟ್ಟಿಗೆ ಅಂತೂ ಬರೋದೇ ಇಲ್ಲ. ಖಂಡಿತವಾಗ್ಲೂ 6,000 ರೂಪಾಯಿ ಒಟ್ಟಿಗೆ ಹಾಕ್ತಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ? ಖಂಡಿತವಾಗ್ಲೂ ಇಲ್ಲ ವೀಕ್ಷಕರೇ. ಹಾಕಿದರೆ ಒಂದು 2,000 ಅಥವಾ 4,000 ರೂಪಾಯಿ ನಿಮಗೆ ಹಾಕ್ಬೋದು. ನನ್ನ ಪ್ರಕಾರ ಒಂದು 2,000 ರೂಪಾಯಿ ನಿಮ್ಮನ್ನು ಸಮಾಧಾನ ಪಡಿಸ್ಲಿಕ್ಕೋಸ್ಕರ ಒಂದು 2,000 ಹಾಕ್ತಾರೆ ಅಂತ ಅನ್ಕೋತೇನೆ. ಆದರೆ 4,000 ಬರಲೂಬೋದು, ಆದರೆ 6,000 ಅಂತೂ ಖಂಡಿತ ಬರೋದಿಲ್ಲ, ಹಾಗೆ ನಾನು ಅಂದ್ಕೊಂಡಿದ್ದೇನೆ. ಇನ್ನು ಈ ಒಂದು 15ನೇ ತಾರೀಕಿನಿಂದ ಖಂಡಿತವಾಗ್ಲೂ ಜಮಾ ಆಗುತ್ತೆ ವೀಕ್ಷಕರೇ, ಎಲ್ಲರೂ ಕಾಯ್ತಾ ಇರಿ. ಹಾಗೆ ಎಲ್ರಿಗೂ ಜಮಾ ಮಾಡಲ್ಲ ಅಂತಲೂ ಹೇಳಿದ್ದಾರೆ. ಕನಿಷ್ಠ ಪಕ್ಷ ಒಂದು 6 ಜಿಲ್ಲೆಗಂತೂ 6-7 ಜಿಲ್ಲೆಗಳಿಗೆ ಫಸ್ಟ್ ಕಳಿಸಿ, ನಾನು ಹೇಳಿದ್ದೆ ಮೊನ್ನೆ, ಒಬ್ಬೊಬ್ಬರಿಗಾಗಿ ಕಳಿಸ್ತಾ ಇದ್ದಾರೆ ಅಂತ ನಾನು ಹೇಳಿದ್ದೆ ಒಂದು ವಿಡಿಯೋದಲ್ಲಿ. ಹಾಗೆ ಒಂದು 6 ಜಿಲ್ಲೆಗಳಿಗೆ ಫಸ್ಟ್ ಹಾಗೆ ಕಳಿಸಿ, ಆಮೇಲೆ ಏನು ಮಾಡ್ತೇವೆ ಅಂದರೆ ಡೇ ಬೈ ಡೇ ಆಗಿ ಎಲ್ಲ ಜಿಲ್ಲೆಗಳಿಗೆ ಖಂಡಿತವಾಗ್ಲೂ ಕಳಿಸ್ತಾ ಬರ್ತೇವೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನನ್ನ ಪ್ರಕಾರ ನಾನು ಹೇಳ್ತಿರೋದೇನೆಂದರೆ 2,000 ರೂಪಾಯಿ ನಿಮ್ಮ ಖಾತೆಗೆ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ ವೀಕ್ಷಕರೇ, ನನ್ನ ಒಂದು ಮಾಹಿತಿ ಕಲೆಕ್ಟ್ ಮಾಡಿದ ಒಂದು ರೆಕಾರ್ಡ್ ಪ್ರಕಾರ. ಹಾಗಿದ್ರೆ ಅವ್ರು ಕೊಟ್ಟಿದ್ದ ಮಾಹಿತಿ ಮೇರೆಗೆ ತಾಲೂಕು ಪಂಚಾಯತಿ ಅವ್ರನ್ನ ಹೋಗಿ ನಾವು ಒಂದು ಕೇಳಿದಾಗ, ಈ ಒಂದು ವಿಷಯದ ಕುರಿತು ಮಾತನಾಡಿದಾಗ ಅವರು ಹೇಳಿರುವಂಥದ್ದು 4,000 ರೂಪಾಯಿ ಬರ್ತದೆ ಅಂತ ಹೇಳಿದ್ದಾರೆ.
ಅದೇ ಇದು 15ರಿಂದ ಬಿಡುಗಡೆ ಮಾಡ್ತೇವೆ ನಾವು, ಈ ಒಂದು ಫೆಬ್ರವರಿ 15ನೇ ತಾರೀಕಿನಿಂದ ಬಿಡುಗಡೆ ಮಾಡ್ತೇವೆ ಅಂತ ಅವ್ರು ಹೇಳಿದ್ದಾರೆ ವೀಕ್ಷಕರೇ. ಆದರೆ ಇನ್ನು ಕಾದು ನೋಡಬೇಕಾಗಿದೆ ಏನಾಗುತ್ತೋ ಅಂತ. ಆದರೆ ಖಂಡಿತವಾಗ್ಲೂ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಹಣ ಒಂದೇ ಬರುತ್ತೆ ಅಂತಲೂ ನಾನು ವಿಡಿಯೋ ಮಾಡಿದ್ದೆ. ಈ ಒಂದು 5 ಗ್ಯಾರಂಟಿಗಳಿಂದ ಸರ್ಕಾರದ ಗ್ಯಾರಂಟಿಗಳನ್ನು ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ ಅಂತ ನಾನು ಹೇಳಿದ್ದೆ ನಿಮಗೆ. ಅದೇ ಥರ ಪ್ರಶ್ನೆಯೇ ಇಲ್ಲ ವೀಕ್ಷಕರೇ, ಬಂದೇ ಬರುತ್ತೆ. ಆದರೆ ಯಾವಾಗ ಡೇಟ್ ಫಿಕ್ಸ್ ಆಗಿದೆ ಅಂದರೆ 15 ಸಂಜೆಯಿಂದಲೇ 15ನೇ ತಾರೀಕು 17ನೇ ತಾರೀಕಿಗೆ ಒಳಗಿನಾಗಿ ನಿಮಗೆ ಈ ಒಂದು ಅಮೌಂಟ್ ಬರುತ್ತೆ. ಯಾರಿಗೆಲ್ಲ ಬಂದಿದ್ದರೆ ಪ್ಲೀಸ್ ನನಗೊಂದು ಕಮೆಂಟ್ ಮಾಡಿಬಿಡಿ ವೀಕ್ಷಕರೇ. ಎಲ್ಲರೂ ಈ ಒಂದು ಸರ್ಕಾರದಿಂದ ಬರುವ ಈ ಒಂದು ಹಣದ ಪ್ರಯೋಜನ ನೀವು ಪಡಿತಾ ಇದ್ದೀರಾ, ಹಾಗೆಯೇ ಈ ಒಂದು ಪಡೆದ ಹಣದಿಂದ ನಿಮಗೆ ಉಪಯೋಗ ಆಗ್ತಿದೆ, ನೀವುಗಳಿಗೆ ತುಂಬ ಉಪಯೋಗ ಆಗ್ತಿದೆ ಅನ್ನೋದ್ರ ಬಗ್ಗೆ ನೀವು ಮುಟ್ಟಿಸಲೇಬೇಕು. ಅಂದರೆ ಸರ್ಕಾರಕ್ಕೆ ನಿಮ್ಮ ಒಂದು ಕಮೆಂಟ್, ಲೈಕ್ ತುಂಬಾ ಮುಖ್ಯ ವೀಕ್ಷಕರೇ ನನಗೆ. ಹಾಗಿದ್ರೆ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ಈ ಒಂದು ಹೊಸ ನಿಯಮದ ಬಗ್ಗೆ ನಿಮಗೆ ಏನು ಅನಿಸ್ತಾ ಇದೆ. ನನಗೆ ಅಂತೂ DBTನೇ ತುಂಬ ಖುಷಿ ಆಗ್ತಿರೋದು. ಯಾಕೆಂದರೆ ಅದೇ ಒಳ್ಳೆಯ ಒಂದು ವೇ ಅಂತಲೂ ಕೂಡ ಹೇಳ್ಬೋದು. ಯಾಕೆಂದರೆ ನಿಮಗೆ ತಾಲೂಕು ಪಂಚಾಯತಿಂದ ಹಣ ಬರುವ ಯಾವುದೇ ಒಂದು ಉದ್ದೇಶ ನೀವು ಇಟ್ಕೋಬೇಡಿ. ಅದು ಬಂದು ಅಲ್ಲಿಂದ ನಿಮಗೆ ಕಳಿಸಿ ಯಾವಾಗ ಸಿಗುತ್ತೋ ಇಲ್ವೋ ಅಂತಲೂ ಕೂಡ ನಿಮಗೆ ಗೊತ್ತಿಲ್ಲ. ಸೊ ನಾನು ಹೇಳುವ ಪ್ರಕಾರ ನಿಮಗೆ DBTನೇ ಬೇಕು ಅಂತ ನೀವೆಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರು. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಕಮೆಂಟ್ ಮಾಡಿ, DBT ಮೂಲಕನೇ ನಮಗೆ ಹಣ ಕಳಿಸಿ ಅನ್ನೋ ಒಂದು ಕಮೆಂಟ್ಸ್ ಎಲ್ಲವೂ ಸಹ, ನೀವು ಯಾರೆಲ್ಲ ಇದ್ದೀರಾ ಎಲ್ಲವೂ ಸಹ ಈ ಒಂದು ಕಮೆಂಟ್ಸ್ ಸರ್ಕಾರಕ್ಕೆ ಮುಟ್ಟಲೇಬೇಕು ವೀಕ್ಷಕರೇ. ಹಾಗಿದ್ರೆ 15ನೇ ತಾರೀಕಿಂದ ಎಲ್ಲರಿಗೂ ಸಂಜೆಯಿಂದಲೇ ಎಲ್ಲರಿಗೂ ಜಮಾ ಮಾಡ್ತೇವೆ ಅಂತ ಹೇಳಿದ್ದಾರೆ ವೀಕ್ಷಕರೇ. ಹಾಗಿದ್ರೆ ತಪ್ಪದೆ ಎಲ್ಲರೂ ನಿಮ್ಮ ಒಂದು ಅಕೌಂಟ್ನ ಹೋಗಿ ನೀವು ಚೆಕ್ ಮಾಡಿ ನೋಡ್ಕೊಳ್ಳಿ ವೀಕ್ಷಕರೇ, ಬಂದಿಲ್ವಾ ಅಂತ. ಬಂದಿದ್ರೆ ಕಮೆಂಟ್ ಮಾಡಿ, ಬಂದಿಲ್ವಾದರೂ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ. ನಿಮ್ಮ ಒಂದು ಕಮೆಂಟ್ ನನಗೆ ತುಂಬಾ ಮುಖ್ಯ. ಹಾಗೆ ಈ DBT ಬಗ್ಗೆಯೂ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ಅಂತ ಹೇಳುತ್ತಾ, ಈ ಒಂದು ವಿಡಿಯೋ ನಿಮಗೆ ಅನುಕೂಲವಾಗಿದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ನಿಲ್ಲಿಸ್ತಾ ಇದ್ದೇನೆ. ಇನ್ನೇನಾದರೂ ಮುಂದೆ ಅಪ್ಡೇಟ್ಸ್ ಇದ್ದರೆ ನಾನು ಕೊಡ್ತಾ ಇರ್ತೇನೆ ವೀಕ್ಷಕರೇ, ಅಲ್ಲಿ ತನಕ ಕಾಯ್ತಾ ಇರಿ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು.